ಅಶ್ಲೀಲ ಪೆನ್ಡ್ರೈವ್ ಪ್ರಕರಣದಿಂದ ಸೊರಗಿರುವ ಪಕ್ಷ ಲೋಕಲ್ ಎಲೆಕ್ಷನ್ ಪಕ್ಷ ಸಂಘಟನೆಗೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದು ಪಕ್ಷಕ್ಕೆ ಮರುಚೈತನ್ಯ ತುಂಬೋದಕ್ಕೆ ಹಸಿರು ಸೇನಾನಿ ತಯಾರಾಗಿದ್ದು ಮತ್ತೆ ಹಾಸನ ಕ್ಷೇತ್ರಕ್ಕೆ ಹಿಡಿತಕ್ಕೆ ತನೆ ಹೊತ್ತ ಮಹಿಳೆ ಪಣ ತೊಟ್ಟಿದೆ. ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲು ಈಗಾಗಲೇ ಪ್ರಜ್ವಲ್ ಇಡೀ ಫ್ಯಾಮಿಲಿಗೆ ಅದೆಲ್ಲೋ ಕಂಟಕದ ರೀತಿ ನಿರ್ಮಾಣವಾಗಿತ್ತು. ಇದೀಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಕ್ಷಕ್ಕೆ ಮರು ಚೈತನ್ಯ ತುಂಬಬೇಕು. ಆ ಪ್ರಕರಣದಿಂದಾಗಿ ಎಲ್ಲೋ ಮೂಲೆ ಸೇರ್ಕೊಳ್ತು ಅಂತ ಹೇಳ್ಬೋದು. ಸೊ ಹಾಸನದಲ್ಲಿ ಮತ್ತೊಮ್ಮೆ ತನ್ನ ಹಿಡಿತವನ್ನ ಮುಂದುವರಿಸಬೇಕು ಅಂತ ಹೇಳಿದ್ದೇನೆ ಹೊತ್ತ ಮಹಿಳೆ ಪ್ಲಾನ್ ಅನ್ನ ಇದೀಗ ರೂಪಿಸ್ತಾ ಇದೆ. ಒಂದು ಕಡೆ ಅಶ್ಲೀಲ ಪೆನ್ ಡ್ರೈವ್ ರಾಜ್ಯದಾದ್ಯಂತ ದೇಶದಾದ್ಯಂತ ದೊಡ್ಡ ಸಂಚಲನವನ್ನ ಮೂಡಿಸ್ತು. ಏನೋ ತಮ್ಮ ಪಕ್ಷಕ್ಕೊಂದು ಬ್ಲಾಕ್ ಮಾರ್ಕ್ ಆಯ್ತು ಅಂತ ಹೇಳಿ ಅದನ್ನೀಗ ಮೇಲೆತ್ತಬೇಕು ಅಂತ ಹೇಳಿದ್ರೆ ಶತಾಯಗತಾಯ ಪ್ಲಾನ್ ಮಾಡಬೇಕು. ಸೊ ಹಾಸನದಲ್ಲಿ ಈಗ ಮತ್ತೆ JDS ತನ್ನ ಪ್ರಾಬಲ್ಯವನ್ನ ತನ್ನ ಹಿಡಿತವನ್ನ ಮುಂದುವರಿಸೋದಿಕ್ಕೆ ಮುಂದಾಗಿದೆ. ಸೊ ಏನ್ ಸೊರ್ಗ ಹೋಗಿದೆ ಪಕ್ಷ, ಕುಗ್ಗ್ ಹೋಗಿದ್ದಾರೆ ಕಾರ್ಯಕರ್ತರು, ಅವ್ರನ್ನೆಲ್ಲ ಮತ್ತೊಮ್ಮೆ ಒಗ್ಸೋದಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಮತ್ತೊಮ್ಮೆ ತಮ್ಮ ಪ್ರಾಬಲ್ಯವನ್ನ ತಮ್ಮ ಹಿಡಿತವನ್ನ ಸಾಧಿಸಿಕೊಳ್ಳೋದಿಕ್ಕೆ ಮುಂದಾಗ್ತಾ ಇದೆ JDS. ಮತ್ತೆ ಹಾಸನ ಕ್ಷೇತ್ರದ ಹಿಡಿತಕ್ಕೆ ತೆನೆ ಹೊತ್ತ ಮಹಿಳೆ ಪ್ಲಾನ್ ಮಾಡ್ತಿದ್ದು ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣದಿಂದ ಸೊರಗಿತು. ಈಗ ದೇವೇಗೌಡರ ಅಣತಿಯಂತೆ ಮತ್ತೆ ಪಕ್ಷ ಸಂಘಟನೆಗೆ ಮುಂದಾಗಿದೆ. ಲೋಕಲ್ ಎಲೆಕ್ಷನ್ ನಲ್ಲೆಲ್ಲ ಸೋತು ಸೊರಗಿ ಪಕ್ಷ ಸಂಘಟನೆಗೆ ಪ್ಲಾನ್ ಅನ್ನ ಮಾಡ್ತಾ ಇದ್ರು. ಮತ್ತೆ ಹಾಸನ ಕ್ಷೇತ್ರದ ಹಿಡಿತಕ್ಕೆ ತೆನೆ ಹೊತ್ತ ಮಹಿಳೆ ಪ್ಲಾನ್ ಮಾಡ್ತಿದ್ದು ದೇವೇಗೌಡರ ಅಣತಿಯಂತೆ ಈಗ ಸೊರಗಿರುವ ಪಕ್ಷವನ್ನ ಜೊತೆಗೆ ಕಾರ್ಯಕರ್ತರನ್ನ ಎಲ್ಲರನ್ನ ಕೂಡ ಒಗ್ಗೂಡಿಸೋದಿಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಮ್ಮೆ ಹಾಸನವನ್ನ JDS ತನ್ನ ಹಿಡಿತದಲ್ಲಿ ತೆಗೆದುಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಹಾಸನದಲ್ಲಿ ಈಗ ಎಲ್ಲ ವೀಕ್ ಆಗಿದೆ. ಅದು ಭದ್ರಕೋಟೆ, ಎಷ್ಟೋ ಭದ್ರಕೋಟೆಗಳನ್ನು ಕಳ್ಕೊಂಡಿದೆ ಹಾಸನ. ಅದು ಇದೇ ಪೆನ್ ಡ್ರೈವ್ ವಿಚಾರವಾಗಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಹಾನಿ ಮಾಡಿತು ಈ ಪೆನ್ ಡ್ರೈವ್ ಪ್ರಕರಣ. ಅದರಲ್ಲೂ ಎಲೆಕ್ಷನ್ ಟೈಮಲ್ಲಿ ಪೆನ್ ಡ್ರೈವ್ ವಿಚಾರ ಹೊರಬಂದಿದ್ದು ಸಾಕಷ್ಟು ದೊಡ್ಡ ಮಟ್ಟದ ಬದಲಾವಣೆಗಳು ಕೂಡ ರಾಜ್ಯದಲ್ಲಿ ಆಗಿದ್ದನ್ನು ನಾವು ಗಮನಿಸಬಹುದು. ಅದು JDSನಲ್ಲಿ ಇದೀಗ ಅದನ್ನ ಸರಿ ಮಾಡಬೇಕು. ಈಗ ಸ್ಥಳೀಯ ಚುನಾವಣೆಗಳು ಬರ್ತಿದೆ, ಅದರ ಹಿತದೃಷ್ಟಿಯಿಂದ ಸಮಾವೇಶಗಳನ್ನ ಮಾಡಿ ಪಕ್ಷ ಸಂಘಟನೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ.
ಭದ್ರಕೋಟೆಯಲ್ಲಿ ಉಂಟಾಗಿರೋ ಬಿರುಕನ್ನ ಸರಿಪಡಿಸಿಕೊಳ್ಳೋದಕ್ಕೆ ಶೀಘ್ರದಲ್ಲೇ ಶಾಸಕ ರೇವಣ್ಣ ನೇತೃತ್ವದಲ್ಲಿ ಗೃಹ ಸಮಾವೇಶವನ್ನ ಮಾಡುವ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಪಕ್ಷಕ್ಕೆ ಮರು ಚೈತನ್ಯ ತುಂಬುವ ಪ್ಲಾನ್ ಅನ್ನ ಮಾಡಿದ್ದಾರೆ. ಎಸ್.ಡಿ. ಕುಮಾರಸ್ವಾಮಿ ಈ ಹಿಂದೆ ಶತ ಪ್ರಯತ್ನವನ್ನ ಪಟ್ಟರು, ಏನೋ ಮಾಡಬೇಕು, ಪುತ್ರನನ್ನಾದ್ರೂ ಗೆಲ್ಲಿಸ್ಕೋಬೇಕು ಅಂತ ಹೇಳಿ. ಸೊ ಅದು ಕೂಡ ಆಗಲಿಲ್ಲ. ಸೊ ಎಲ್ಲೋ ತಳಹದಿಗೆ ಹೋಗ್ತಾ ಇತ್ತು ಅಂತ. ಈಗ ಲೋಕಲ್ ಎಲೆಕ್ಷನ್, ಸ್ಥಳೀಯ ಮಟ್ಟದ ಚುನಾವಣೆಗಳು ಬರ್ತಾ ಇದೆ. ಸೊ ಇದಕ್ಕಾದ್ರೂ ನಾವು ಸಜ್ಜಾಗಬೇಕು, ಇದಕ್ಕಾದ್ರೂ ನಾವೆಲ್ಲ ರೀತಿಯಿಂದಲೂ ಕೂಡ